ಗ್ರಾಹಕ ದೇವೊಬ್ಬ. ಇವತ್ತು ನಮ್ಮ ಒಬ್ರು ಕಸ್ಟಮರ್ ಮೇಲೆ ಸೋಲಾರ್ ಕರೆಂಟ್ ಹೇಗೆ ಜನರೇಟ್ ಆಗುತ್ತೆ, ಹೇಗೆ ವರ್ಕ್ ಆಗುತ್ತೆ ಎಲ್ಲ ತಿಳಿಸ್ಕೊಡ್ತೀನಿ ಬನ್ನಿ. ಇವ್ರ ಮನೆ ಇರೋದು ಬಂದು ಶಿಡ್ಲಘಟ್ಟ ತಾಲೂಕು ಸಾಡ್ಲಿ ವಿಲೇಜು. ಇವ್ರು ಶುದ್ಧ ನೀರಿನ ಘಟಕ ನಡೆಸಿದ್ರೆ ತಿಂಗಳಿಗೆ 6,000 ರೂಪಾಯಿ ಬಿಲ್ ಬರ್ತಾ ಇತ್ತು. ಅದನ್ನ ಇವರು ಲಾಸ್ಟ್ ಮಂತ್ ಸೋಲಾರ್ ಇನ್ಸ್ಟಾಲ್ ಮಾಡ್ಕೊಂಡ್ರು. ಇವತ್ತು ಬೆಸ್ಕಾಂ ಅವರು ಬಂದು ಅಪ್ರೂವಲ್ ಎಲ್ಲ ಕೊಟ್ಟರೆ ಮೀಟರ್ ಸಹ ಆನ್ ಮಾಡಿದ್ದಾರೆ. ನೋಡಿ, ಈ ರೀತಿ ಡಬಲ್ ಮೀಟರ್ ಬರುತ್ತೆ. ಒಂದು ಮೀಟರ್ ನಿಮಗೆ ಎಷ್ಟು ಪ್ರೊಡಕ್ಷನ್ ಆಗಿದೆ ಅಂತ ತಿಳಿಸ್ಕೊಡುತ್ತೆ, ಇನ್ನೊಂದು ಮೀಟರ್ ಬಂದು ನಿಮಗೆ ಎಷ್ಟು ಕನ್ಸ್ಯೂಮ್ ಮಾಡಿದೆ ಅಂತ ತಿಳಿಸ್ಕೊಡುತ್ತೆ. ಸೊ ಎರಡರೂ ಕ್ಯಾಲ್ಕುಲೇಟ್ ಮಾಡಿ ನಿಮಗೆ ಬಿಲ್ ಹಾಕೊಡ್ತಾರೆ ಮಂತ್ಲಿ. ಸೊ ಟೋಟಲ್ ಬೆಸ್ಕಾಂ ವರ್ಕ್ ಎಲ್ಲ ನಾವೇ ನೋಡ್ಕೊಳ್ತೀವಿ. ನೋಡಿ, ಇವ್ರ ಮನೆಗೆ ಇನ್ಸ್ಟಾಲ್ ಮಾಡಿರೋದು ಬಂದು ಲೂಮಿನಸ್ ಇನ್ವರ್ಟರ್, ACDB ಬಾಕ್ಸ್, DCDB ಬಾಕ್ಸ್ ವಿತ್ ಫ್ಯೂಸ್ ಪ್ರೊಡಕ್ಷನ್ ಬರುತ್ತೆ. ಹಾಗೆ ನೀವು ಸಿಸ್ಟಮ್ ಅಲ್ಲೇ ಎಲ್ಲ ಚೆಕ್ ಮಾಡ್ಕೋಬಹುದು. ನಿನ್ನೆ ಎಷ್ಟು ಜನರೇಟ್ ಮಾಡಿದ್ದೀರಾ, ಇವತ್ತು ಎಷ್ಟು ಜನರೇಟ್ ಮಾಡಿದ್ದೀರಾ, ಹಾಗೆ ಲಾಸ್ಟ್ ಮಂತ್ ಎಷ್ಟು ಜನರೇಟ್ ಮಾಡಿದ್ದೀರಾ, ಈ ಮಂತ್ ಎಷ್ಟು ಜನರೇಟ್ ಮಾಡಿದ್ದೀರಾ, ನೀವು ಯೂಸ್ ಮಾಡಿ ಎಷ್ಟು ಬೆಸ್ಕಾಮ್ಗೆ ರಿಟರ್ನ್ ಮಾಡಿದ್ದೀರಾ ಎಲ್ಲ ತಿಳ್ಕೊಬಹುದು ಸಿಸ್ಟಮ್ ಅಲ್ಲಿ. ಹಾಗೆ ನೀವು ಮೊಬೈಲ್ ಸಹ ಅಪ್ಲಿಕೇಶನ್ ಡೌನ್ಲೋಡ್ ಮಾಡ್ಕೊಂಡು ನೀವು ಚೆಕ್ ಮಾಡ್ಕೋಬಹುದು. ನೋಡಿ, ಇವರು ಜಸ್ಟ್ ಆನ್ ಮಾಡಿ 30 ಮಿನಿಟ್ಸ್ ಆಯಿತು. 30 ಮಿನಿಟ್ಸ್ಗೆ ಇವರು 2.6 ಯೂನಿಟ್ಸ್ ಜನರೇಟ್ ಆಗಿದೆ. ಇವರು ಇನ್ಸ್ಟಾಲ್ ಮಾಡಿದ್ದು ಬಂದು 5 ಕಿಲೋವ್ಯಾಟ್. ಸೊ ನೀವು ಸಹ ನಿಮ್ಮ ಮನೆಗೆ ಸೋಲಾರ್ ಬೇಕಂದ್ರೆ ಕಾಲ್ ಮಾಡಿ. ಥ್ಯಾಂಕ್ ಯು.